ಹಾಯ್ ಎಲ್ಲರಿಗೂ ಹೇಗಿದ್ದೀರಿ? ನಾನು ಪೂಜಾ. ಇವತ್ತಿನ ರೆಸಿಪಿ ಹೊಣಗೊನೆ ಸೊಪ್ಪಿನ ಬಸ್ಸಾರು ಹಾಗೂ ಕಾಳು ಮತ್ತು ರಾಗಿ ಮುದ್ದೆನ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀವಿ. ಒಂದೇ ವಿಡಿಯೋನಲ್ಲಿ 3 ರೆಸಿಪಿ. ಹಾಗಿದ್ರೆ ಯಾವ ರೀತಿ ಮಾಡೋದು ಹಾಗೆ ಯಾವ ಸಾಮಗ್ರಿಗಳು ಬೇಕು ಅನ್ನೋದನ್ನು ವಿಡಿಯೋನಲ್ಲಿ ತೋರಿಸ್ತಾ ಇದ್ದೀವಿ. ಮೊದಲನೇದಾಗಿ ನಾನಿಲ್ಲಿ ಹೊಣಗೊನೆ ಸೊಪ್ಪನ್ನು ತೊಗೊಂಡಿದ್ದೀನಿ. ಟೊಮೆಟೊ, ಈರುಳ್ಳಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು ಹಾಗೆ ಜೀರಿಗೆ ಮತ್ತು ಕೊತ್ತಂಬರಿ ಬೀಜನ ತೊಗೊಂಡಿದ್ದೀನಿ. ಇದು ಕಾಳಿಗೆ ಬೇಕಾಗಿರುವಂಥದ್ದು. ಈರುಳ್ಳಿ, ಕರಿಬೇವು, ಹಸಿಮೆಣಸಿನಕಾಯಿ, ಕೊತ್ತಂಬರಿ ಮತ್ತು ಕೊಬ್ಬರಿ. ಸ್ವಲ್ಪ ಸಾಂಬಾರಿಗೆ ದೊಡ್ಡ ದೊಡ್ಡದಾಗಿ ಕಾಯಿನ ಕೂಡ ಹೆಚ್ಚಿಟ್ಕೊಂಡಿದ್ದೀನಿ. ಹಾಗೆ ನಾನಿಲ್ಲಿ ಒಂದು ಕುಕ್ಕರ್ಗೆ ಸಾಂಬಾರಿಗೆ ಎಷ್ಟು ಬೇಕು ಅಥವಾ ಕಾಳಿಗೆ ಎಷ್ಟು ಬೇಕೋ ಅಷ್ಟು ಬೇಳೆನ ತೊಗೊಳ್ತಾ ಇದ್ದೀನಿ. ತೊಗೊಂಡು 3 ರಿಂದ 4 ಸರಿ ಬೇಳೆನ ಚೆನ್ನಾಗಿ ತೊಳ್ಕೊಂಡ್ಬಿಟ್ಟು ತೊಗೊಂಡಿರುವಂತಹ ಹೊಣಗೊನೆ ಸೊಪ್ಪನ್ನು ಸ್ವಲ್ಪ ಕಟ್ ಮಾಡಿಕೊಂಡು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಅಂದರೆ ಕಾಳು ಮತ್ತು ಸೊಪ್ಪು ಬೇಯಲಿಕ್ಕೆ ಎಷ್ಟು ಬೇಕಾಗುತ್ತೋ ಅಷ್ಟು ನೀರು, ಹಾಗೆಯೇ ಸ್ವಲ್ಪ ಉಪ್ಪನ್ನು ಹಾಕಿಬಿಟ್ಟು ಲಿಡ್ನ ಕ್ಲೋಸ್ ಮಾಡಿ ಬೇಯಲಿಕ್ಕೆ ಇಡ್ತಾ ಇದ್ದೀವಿ. ಬಸ್ಸಾರಿಗೆ ಒಂದು ಮಸಾಲೆ ಬೇಕಲ್ವಾ, ಹಾಗಾಗಿ ಒಂದು ಒಳ್ಳೆ ಮಸಾಲೆನ ರೆಡಿ ಮಾಡ್ಕೊಳ್ತಾ ಇದ್ದಾರೆ ಅತ್ತೆ. ಒಂದು ಚಿಕ್ಕ ಪ್ಯಾನ್ನ ಕಾಯ್ಲಿಕ್ಕೆ ಇಟ್ಬಿಟ್ಟು ಸ್ವಲ್ಪ ಎಣ್ಣೆ ಹಾಕಿ ಅದಕ್ಕೆ ಉದ್ದುದ್ದಕ್ಕೆ ಕಟ್ ಮಾಡಿರುವಂತಹ ಈರುಳ್ಳಿ ಹಾಕ್ಕೊಳ್ತಾ ಇದ್ದಾರೆ. ಹಾಗೆ ಅದ್ರ ಜೊತೆಗೆ ಟೊಮೆಟೊನು ಕೂಡ ಸೇರಿಸ್ಕೊಳ್ತಾ ಇದ್ದಾರೆ. ಸೇರಿಸ್ಬಿಟ್ಟು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ನಾವಿಲ್ಲಿ ಹುರ್ಕೋಬೇಕಾಗತ್ತೆ. ಅದೇ ಪ್ಯಾನ್ಗೆ ನಾವಿಲ್ಲಿ ಸ್ವಲ್ಪ ಕರಿಬೇವು ಕೂಡ ಸೇರಿಸ್ಕೊಳ್ತಾ ಇದ್ದೀವಿ. ಈ ರೀತಿ ಬಸ್ಸಾರು ಕಾಳು ಇದ್ದುಬಿಟ್ರೆ ಮುದ್ದೆ ಜೊತೆ ತುಂಬ ಒಳ್ಳೆ ಕಾಂಬಿನೇಷನ್ ಅಲ್ವಾ. ನೋಡಿ, ಇವಾಗ ಈರುಳ್ಳಿ, ಟೊಮೆಟೊ, ಕರಿಬೇವು ಜೊತೆಗೆ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿರುವಂತಹ ತೆಂಗಿನಕಾಯಿ ಚೂರುಗಳನ್ನು ಕೂಡ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದಾರೆ. ಹಾಗೆ ಅಲ್ಲಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿರುವ ಕೊತ್ತಂಬರಿ ಸೊಪ್ಪನ್ನು ಕೂಡ ಲಾಸ್ಟಲ್ಲಿ ಹಾಕಿ ಅದ್ರ ಜೊತೆ ಬೆಳ್ಳುಳ್ಳಿನೂ ಕೂಡ ಸೇರಿಸ್ಕೊಳ್ತಾ ಇದ್ದಾರೆ ಹುರಿಯೋದಕ್ಕೆ. ಕೊನೆಯದಾಗಿ ಸೇರಿಸ್ಬಿಟ್ಟು ಒಂದು 2 ನಿಮಿಷ ಈ ಥರ ಫ್ರೈ ಮಾಡಿಕೊಂಡ್ರೆ ಸಾಕಾಗಿಬಿಡತ್ತೆ. ತುಂಬ ಹೊತ್ತೇನು ಫ್ರೈ ಮಾಡೋದು ಬೇಡ ಕೊತ್ತಂಬರಿ ಸೊಪ್ಪು ಹಾಕಿದ ಮೇಲೆ. ನೋಡಿ, ಇವಾಗ ಅದನ್ನು ತಣ್ಣಗಾಗಲಿಕ್ಕೆ ಬೇರೆ ಪ್ಲೇಟ್ಗೆ ಎತ್ತಿಟ್ಕೊಂಡಿದ್ದೀವಿ. ಇವಾಗ ಅದೇ ಪ್ಯಾನ್ಗೆ ಮತ್ತೆ ಸ್ವಲ್ಪ ಎಣ್ಣೆನ ಹಾಕಿಬಿಟ್ಟು ಅದಕ್ಕೆ ನಾವು ತೊಗೊಂಡಿರುವ ಕೊತ್ತಂಬರಿ ಬೀಜ ಅಂದರೆ ಧನಿಯಾ ಕಾಳು ಮತ್ತು ಜೀರಿಗೆನ ಹಾಕಿಬಿಡ್ಬೇಕಾಗತ್ತೆ. ಈ ಧನಿಯಾ ಕಾಳು ಮತ್ತು ಜೀರಿಗೆನ ಈ ಥರ ಸಪ್ರೇಟಾಗಿ ಹುರ್ಕೊಂಡ್ರೆ ಒಂದು ಒಳ್ಳೆ ಫ್ಲೇವರ್ ಕೊಡುತ್ತೆ. ತುಂಬ ಚೆನ್ನಾಗಿರುತ್ತೆ ಸಾಂಬಾರಿಗೆ. ನೋಡಿ, ಇದು ಸ್ವಲ್ಪ ಕಲರ್ ಚೇಂಜ್ ಆಗಬೇಕು, ಹಾಗೆ ಒಂದು ಒಳ್ಳೆ ಘಮ ಬರಬೇಕು. ಅಲ್ಲಿವರೆಗೂ ನಾವು ಇದನ್ನು ಲೋ ಫ್ಲೇಮಲ್ಲೇ ಇಟ್ಬಿಟ್ಟು ಹುರ್ಕೋಬೇಕಾಗತ್ತೆ. ಸಾಕು, ಇಷ್ಟಾದರೆ ಸಾಕಾಗತ್ತೆ. ಇವಾಗ ಏನು ತೆಗ್ದಿದ್ವಲ್ವ ನಾವು ಆವಾಗಲೇ ಹುರಿದ್ಬಿಟ್ಟು ಈರುಳ್ಳಿ, ಟೊಮೆಟೊ, ಕಾಯಿ, ಕೊತ್ತಂಬರಿ ಅದೇ ಪ್ಲೇಟ್ಗೆ ಕೂಡ ಇದನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀವಿ. ಇದೆಲ್ಲ ಹುರ್ಕೊಳ್ಳೋಷ್ಟೊತ್ತಿಗೆ ಈ ಕಡೆ ಕುಕ್ಕರಲ್ಲಿ ಬೇಯಲಿಕ್ಕೆ ಹಾಕಿದ್ವಲ್ವ ಹೊಣಗೊನೆ ಸೊಪ್ಪು ಮತ್ತು ಬೇಳೆ, ಅದು 1 ವಿಷಲ್ ಕೂಗಿತ್ತು. 1 ವಿಷಲ್ ಕೂಗಿಸ್ಬಿಟ್ಟು ತೆಗೆದ್ರೆ ಸಾಕಾಗತ್ತೆ. ಪೂರ್ತಿಯಾಗಿ ರಾಡಿ ಆಗಿಬಿಟ್ರೆ ಚೆನ್ನಾಗಾಗಲ್ಲ ಸಾಂಬಾರು. ಹಾಗೆ ಬೇಳೆ ಬೇಯಲಿಲ್ಲ ಅಂದ್ರೂ ಕಟ್ಟು ನಮಗೆ ಚೆನ್ನಾಗಿ ಸಿಗಲ್ಲ. ಇಲ್ಲಿ ನೋಡಿ, ಈ ಥರ ನೀರು ಸಿಗುತ್ತಲ್ವ ಕಟ್ಟು, ಬೇಳೆ ಕಟ್ಟು, ಇದು ನಮಗೆ ತುಂಬ ಟೇಸ್ಟ್ ಕೊಡುತ್ತೆ. ಇದು ಸ್ವಲ್ಪ ಜಾಸ್ತಿನೇ ಬೇಕಾಗತ್ತೆ. ಪರ್ಫೆಕ್ಟ್ ಹದದಲ್ಲಿ ಬೆಂದಿದೆ ಈ ಬೇಳೆ ಸೊಪ್ಪಾಗಿರ್ಬೋದು, ತುಂಬ ಚೆನ್ನಾಗಿ ಬೆಂದಿದೆ. 1 ವಿಷಲ್ ಕೂಗಿಸ್ಕೊಂಡ್ರೆ ಈ ಥರ ಬೆಂದ್ಬಿಡತ್ತೆ. ನೋಡಿ, ಇದು ಸ್ವಲ್ಪ ತಣ್ಣಗಾಗಲಿ. ಅಲ್ಲಿವರೆಗೂ ನಾವಿಲ್ಲಿ ಪಲ್ಯಕ್ಕೆ ಒಗ್ಗರಣೆನ ರೆಡಿ ಮಾಡ್ಕೊಳ್ಳೋಣ. ಈ ಪಲ್ಯಕ್ಕೆ ಒಂದು ಬಾಣಲಿನ ಕಾಯಲಿಕ್ಕಿಟ್ಟು ಸ್ವಲ್ಪ ಎಣ್ಣೆನ ಹಾಕ್ಕೊಳ್ತಾ ಇದ್ದೀವಿ. ಹಾಗೆ ಇಲ್ಲಿ ತೊಗೊಂಡಿರುವಂತಹ ಕರಿಬೇವು, ಹಾಗೆ ಇಲ್ಲಿ ಹಸಿಮೆಣಸಿನಕಾಯಿ ಜೊತೆನೇ ಸಾಸಿವೆ ಜೀರಿಗೆನ ಸೇರಿಸಿದ್ದಾರೆ. ಸಪ್ರೇಟಾಗೇನು ಹಾಕಿಲ್ಲ. ಅದ್ರ ಜೊತೆ ಮತ್ತೆ ಈರುಳ್ಳಿನೂ ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಸ್ವಲ್ಪ ಈರುಳ್ಳಿ ಬೆಂದ ಮೇಲೆ 1/4 ಚಮಚದಷ್ಟು ಅರಿಶಿನ ಪುಡಿನ ಸೇರಿಸ್ಕೊಳ್ತಾ ಇದ್ದೀವಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀವಿ. ಈ ಬಸ್ಸಾರಿನ ಕಾಳಿಗೆ ಅದು ಇದು ಮಸಾಲೆ ಏನೂ ಹಾಕೋದು ಬೇಡ. ಸುಮ್ಮನೆ ಸ್ವಲ್ಪ ಅರಿಶಿನ ಪುಡಿ, ಉಪ್ಪು ಹಾಕಿಬಿಟ್ಟು ತೊಗೊಂಡಿರೋಂಥ ಏನು ಕಾಳು ತೊಗೊಂಡಿರ್ತೀವಲ್ವ ಆ ಕಾಳು ಹಾಕಿಬಿಟ್ಟು ಸ್ವಲ್ಪ ಕಾಯಿ ತುರಿ, ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ರೆ ತುಂಬ ಟೇಸ್ಟ್ ಕೊಡುತ್ತೆ. ಇದಕ್ಕೆ ಸಪ್ರೇಟಾಗಿ ಯಾವುದೂ ಮಸಾಲ ಪೌಡ್ರನ್ನ ಯೂಸ್ ಮಾಡದೇ ಇದ್ರೇ ಒಳ್ಳೆಯದು, ತುಂಬಾ ಟೇಸ್ಟಿಯಾಗಿ ಬರುತ್ತೆ. ನೋಡಿ, ಉಪ್ಪು ಅರಿಶಿನ ಎಲ್ಲ ಹಾಕಿದ್ದಾದಮೇಲೆ ತಣ್ಣಗಾಗಿರುವಂಥ ಅಂದರೆ ಕಟ್ಟೆಲ್ಲ ಬಸ್ತಿರುವಂಥ ಕಾಳು ಮತ್ತು ಒಣಗನೆ ಸೊಪ್ಪು
ಎಲ್ಲ ಹಾಕಿಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀವಿ. ಒಂದು 2-3 ನಿಮಿಷ ಚೆನ್ನಾಗಿ ಬೇಯಿಸಿ ಆದಮೇಲೆ ಕೊನೆಯದಾಗಿ ಕಾಳಿಗೆ ಚಿಕ್ಕದಾಗಿ ಕಟ್ ಮಾಡಿರುವಂತಹ ಕೊತ್ತಂಬರಿ ಸೊಪ್ಪು ಹಾಗೆ ತುರಿದುಕೊಂಡಿರುವಂತಹ ಕೊಬ್ಬರಿನ ಹಾಕ್ಕೊಳ್ತಾ ಇದ್ದೀವಿ. ನೋಡಿ, ನೋಡ್ತಿದ್ರೇ ಬಾಯಲ್ಲಿ ನೀರು ಬರ್ತಾ ಇದೆ. ಕಾಳು ತುಂಬಾ ಟೇಸ್ಟಿಯಾಗಿರುತ್ತೆ. ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡಿ ಆದಮೇಲೆ ನಾವೇನು ಮಸಾಲೆ ಎಲ್ಲ ಹುರಿದು ಸೈಡಿಗೆ ಎತ್ತಿಟ್ಟಿದ್ವಲ್ವ, ಅದೇ ಪ್ಲೇಟಿಗೆ ನಾವು ಒಗ್ಗರಣೆ ಹಾಕಿರುವಂತಹ ಕಾಳು ಅದನ್ನು ಕೂಡ ಸ್ವಲ್ಪ ರುಬ್ಕೊಳ್ಳೋದಕ್ಕೆ ತೊಗೋಬೇಕಾಗತ್ತೆ. ನಾವು ಒಂದು ಮಿಕ್ಸಿ ಜಾರನ್ನ ತೊಗೊಂಡ್ಬಿಟ್ಟು ಹುರಿದಿರುವಂತಹ ಮಸಾಲ ಹಾಗೆ ಒಗ್ಗರಣೆ ಹಾಕಿರುವಂತಹ ಕಾಳನ್ನು ರುಬ್ಕೊಂಬರ್ಬೇಕಾಗತ್ತೆ. ಅದ್ರ ಜೊತೆ ಸ್ವಲ್ಪ ಖಾರದ ಪುಡಿನ ಹಾಕ್ಕೊಳ್ತಾ ಇದ್ದೀವಿ. ನಾವೇನು ಮಸಾಲ ಹುರಿತೀವಲ್ವ ಆ ಟೈಮಲ್ಲೇ ಒಣಗಿದ ಮೆಣಸಿನ್ಕಾಯಿನೂ ಕೂಡ ನಾವು ಹಾಕ್ಕೊಳ್ಬೋದು. ಹಾಗೆ ಈ ಥರ ಖಾರದ ಪುಡಿನೂ ಕೂಡ ಹಾಕ್ಕೊಂಡು ಮಾಡ್ಬೋದು. ರುಬ್ಕೊಂಡು ಬಂದಾದಮೇಲೆ ಮತ್ತೆ ಈ ಕಡೆ ಸಾಂಬಾರಿಗೆ ಒಗ್ಗರಣೆಗೆ ರೆಡಿ ಮಾಡ್ಕೊಳ್ತಾ ಇದ್ದೀವಿ. ಒಂದು ಪಾತ್ರೆ ಇಟ್ಬಿಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆನ ಕಾಯ್ಲಿಕ್ಕೆ ಇಡ್ತಾ ಇದ್ದೀವಿ. ಜಾಸ್ತಿ ಎಣ್ಣೆ ಹಾಕಬೇಕು ಆ ಥರ ಏನಿಲ್ಲ, ಸಿಂಪಲಾಗಿ ಸ್ವಲ್ಪ ಎಣ್ಣೆನಲ್ಲೇ ಒಗ್ಗರಣೆ ಮಾಡಿಕೊಂಡ್ರೆ ಆಯಿತು. ಇವಾಗ ತೊಗೊಂಡಿರುವಂಥ ಸಾಸಿವೆ ಹಾಗೆಯೇ ಈರುಳ್ಳಿ ಕರಿಬೇವನ್ನ ಒಟ್ಟಿಗೆ ಹಾಕ್ಕೊಳ್ತಾ ಇದ್ದಾರೆ. ಜೀರಿಗೆ ಮಾತ್ರ ಹಾಕ್ಕೊಳ್ತಾ ಇಲ್ಲ, ಯಾಕಂದರೆ ನಾವಿಲ್ಲಿ ಹುರ್ಕೊಳ್ಳೋದಕ್ಕೆ ಮಸಾಲೆ ಹುರ್ಕೊಳ್ಳೋದಕ್ಕೆ ಜೀರಿಗೆ ಹಾಕಿರ್ತೀವಲ್ವ, ಹಾಗಾಗಿ ಜೀರಿಗೆನ ಇದಕ್ಕೆ ಒಗ್ಗರಣೆಗೆ ಹಾಕಿಲ್ಲ. ಅದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಹಾಗೆ ಉಪ್ಪನ್ನು ಹಾಕ್ಕೊಳ್ತಾ ಇದ್ದಾರೆ. ಇದು ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ನಾವೇನು ರುಬ್ಬಿರ್ತೀವಲ್ವ ಮಸಾಲ, ಆ ಮಸಾಲಾನ ಇದಕ್ಕೆ ಹಾಕಿಬಿಟ್ಟು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ನಾವೆಲ್ಲ ಮಸಾಲನೂ ಹುರಿದು ತೊಗೊಂಡಿರೋದ್ರಿಂದ ಇದು ಮಸಾಲೆನಲ್ಲೇ ಚೆನ್ನಾಗಿ ಕುದಿಬೇಕು, ಎಣ್ಣೆನಲ್ಲೇ ಚೆನ್ನಾಗಿ ಫ್ರೈ ಆಗಬೇಕು ಅಂತ ಏನಿಲ್ಲ. ಇದೊಂದು 2 ನಿಮಿಷ ಆದಮೇಲೆ ನಾವೇನು ಕಟ್ಟು ತೊಗೊಂಡಿದ್ವಲ್ವ ಆ ಕಟ್ಟನ್ನು ಕೂಡ ಹಾಕ್ಕೊಳ್ತಾ ಇದ್ದೀವಿ. ಕಾಳು ಬಸ್ತಿರೋಂತಹ ಕಟ್ಟಿತ್ತಲ್ವ ಅದನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀವಿ ಇದಕ್ಕೇನೆ. ನೋಡ್ತಾ ಇರ್ಬೋದು, ಒಳ್ಳೆ ಕಲರ್ ಕಾಣಿಸ್ತಾ ಇದೆ. ಹಾಗೆಯೇ ಇದಕ್ಕೆ ಎಷ್ಟು ನೀರು ಬೇಕಾಗುತ್ತೆ ಅಥವಾ ಗಟ್ಟಿ ಬೇಕಾಗುತ್ತೆ ಅನ್ನೋದನ್ನು ಈ ಟೈಮಲ್ಲೇ ನೋಡಿಕೊಂಡು ಅದನ್ನು ಕುದಿಯಕ್ಕೆ ಬಿಡಬೇಕಾಗತ್ತೆ. ಈ ಟೈಮಲ್ಲಿ ನಾವು ಹುಣಸೆ ರಸನೂ ಕೂಡ ಸೇರಿಸ್ಕೊಂಬಿಡೋಣ. 1 ನಿಂಬೆಹಣ್ಣಿನ ಗಾತ್ರದ ಹುಣಸೆ ಹಣ್ಣನ್ನು ನಾವು ನೆನೆಸಿ ಹಾಗೆ ಅದರ ರಸನ ತೆಗೆದುಬಿಟ್ಟು ಹಾಕ್ಕೊಳ್ತಾ ಇದ್ದೀವಿ. ಯಾರ್ಯಾರಿಗೆಲ್ಲ ಈ ರೆಸಿಪಿ ಇಷ್ಟ ಆಗುತ್ತೋ ದಯವಿಟ್ಟು ಒಂದು ಕಮೆಂಟ್ನ ಮಾಡೋದನ್ನು ಮರಿಬೇಡಿ. ನೋಡಿ, ಈ ಥರ ಸಾರು ಕುದಿಯೋಷ್ಟರಲ್ಲಿ ನಾವು ಹಾಗೆ ಮುದ್ದೆನೂ ಕೂಡ ರೆಡಿ ಮಾಡ್ಕೊಂಬಿಡೋಣ. ನಾನಿಲ್ಲಿ ಮತ್ತೊಂದು ಪಾತ್ರೆ ಇಟ್ಬಿಟ್ಟು ಅದಕ್ಕೆ ಸ್ವಲ್ಪ ನೀರು ಹಾಕಿ ಸ್ವಲ್ಪ ಉಪ್ಪನ್ನು ಹಾಕ್ತಾಯಿದ್ದೀವಿ. ಅದು ಕುದಿಯೋಷ್ಟರಲ್ಲಿ ಈ ಕಡೆ ನಾವು ಮತ್ತೊಂದು ಪಾತ್ರೆಗೆ ಸ್ವಲ್ಪ ನೀರನ್ನು ಹಾಕಿ ಹಾಗೆ ಸ್ವಲ್ಪ ಹಿಟ್ಟನ್ನು ಹಾಕಿ ಕಲಿಸ್ಕೊಂಡು ಇಟ್ಕೊಳ್ಳೋಣ. ಈ ಥರ ರಾಗಿ ಮುದ್ದೆನ ಮಾಡೋದ್ರಿಂದ ಒಂದು ಗಂಟುಗಳು ಸಿಗೋದಿಲ್ಲ, ಹಾಗೆ ಮುದ್ದೆನೂ ಕೂಡ ಸಾಫ್ಟಾಗಿ ಬರುತ್ತೆ. ಮಾಡೋದಕ್ಕೂ ಈಸಿಯಾಗಿರುತ್ತೆ, ತಿನ್ನೋದು ಕೂಡ ತುಂಬ ಸುಲಭವಾಗಿರುತ್ತೆ. ಒಂದ್ಸರಿ ಈ ಥರ ಟ್ರೈ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಈ ಥರ ನೀರು ಕುದಿಯೋ ಟೈಮಲ್ಲಿ ನಾವು ಕಲಿಸ್ಕೊಂಡಿರುವಂತಹ ಹಿಟ್ಟನ್ನು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ನಾವು ರಾಗಿ ಗಂಜಿ ಮಾಡ್ತೀವಲ್ವ ಆ ಥರ ರೆಡಿ ಆಗುತ್ತೆ ಇವಾಗಿದ್ದು. ಈ ಥರ ಕುದಿಯೋವಾಗ ನಾವು ಸ್ವಲ್ಪನೇ ಹಿಟ್ಟು ಹಾಕಿ ತಿರುತ್ತಾನೇ ಇರಬೇಕು. ಗಂಜಿ ಥರ ಮಾಡ್ಕೊಂಡಿರೋದ್ರಿಂದ ಯಾವುದೇ ಗಂಟಾಗಲ್ಲ, ಆರಾಮಾಗಿ ಮುದ್ದೆ ಮಾಡ್ಕೋಬೋದು ನಾವು. ಈ ಥರ ಹಿಟ್ಟು ಹಾಕ್ಕೊಳ್ತಾ ಮುದ್ದೆ ಮಾಡ್ತಾಯಿದ್ರೆ ತುಂಬ ಸಾಫ್ಟಾಗಿ ಬರುತ್ತೆ, ಹಾಗೆ ತುಂಬ ಚೆನ್ನಾಗಿರುತ್ತೆ. ಹಾಗೆಯೇ ಇದುವರೆಗೂ ನನ್ನ ಚಾನಲ್ನ ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಅಲ್ಲಿ ಕಾಣುವಂತಹ ಬೆಲ್ ಬಟನ್ನು ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಹೀಗೆ ಮಾಡೋದ್ರಿಂದ ನಾನು ಯಾವುದೇ ವೀಡಿಯೋನ ಹಾಕಿದ್ರೂ ಕೂಡ ಮಿಸ್ ಮಾಡದೆ ನೋಡ್ಬೋದು. ನೋಡಿ, ಇವಾಗ ಮುದ್ದೆ ತುಂಬ ಚೆನ್ನಾಗಿ ರೆಡಿ ಆಗ್ತಾಯಿದೆ. ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಿಕೊಂಡು ಇದನ್ನು ನಾವು ಯಾವ ರೀತಿ ಬೆಂದಿದೆ ಅನ್ನೋದನ್ನು ಕೂಡ ಚೆಕ್ ಮಾಡ್ಕೋಬೋದು. ಹಿಟ್ಟು ಬೆಂದಿದೆಯೋ ಇಲ್ವೋ ಅಂದರೆ ಮುದ್ದೆ ರೆಡಿಯಾಗಿದೆ ಇಲ್ಲೋ ಅನ್ನೋದನ್ನು ಚೆಕ್ ಮಾಡಿ ತೋರಿಸ್ತಾರೆ. ನೋಡಿ, ಸ್ವಲ್ಪ ಹಸಿ ಕೈ ಮಾಡಿಬಿಟ್ಟು ಮುದ್ದೆನ ಹೀಗೆ ಮುಟ್ಟು ನೋಡಿದ್ರೆ ಅದು ಕೈಗೆ ಸ್ವಲ್ಪನೂ ಕೂಡ ಅಂಟ್ಕೋಬಾರ್ದು, ಆವಾಗ ಮುದ್ದೆ ರೆಡಿಯಾಗಿದೆ ಪರ್ಫೆಕ್ಟಾಗಿ ಅಂತ. ನೋಡಿ, ಇವಾಗ ತಡ್ತಾ ಇದ್ದಾರೆ ಮುದ್ದೆನ. ಇದು ತಟ್ಟೋದು ಎಲ್ರಿಗೂ ಬರಲ್ಲ, ಎಕ್ಸ್ಪೀರಿಯೆನ್ಸ್ ಇದ್ದರಿಗೆ ಮಾತ್ರ ಬರೋದು. ನೋಡಿ, ಮುದ್ದೆ ಮಾಡಿ ಮಾಡಿ ಎಷ್ಟು ಚೆನ್ನಾಗಿ ಅಭ್ಯಾಸ ಆಗಿರುತ್ತಲ್ವ, ಅಷ್ಟು ಚೆನ್ನಾಗಿ ಈ ಥರ ತಟ್ಟೋದಕ್ಕೆ ಬರುತ್ತೆ. ಅಡುಗೆನ ನಾವು ಮಾಡೋದಕ್ಕೂ ಅತ್ತೆ, ಅಮ್ಮ, ಅಜ್ಜಿ ಇವ್ರು ಮಾಡೋದಕ್ಕೂ ತುಂಬಾ ಡಿಫ್ರೆನ್ಸ್ ಇರುತ್ತೆ. ಅವ್ರ ಟೇಸ್ಟೇ ಬೇರೆ ಆಗುತ್ತೆ, ನಮ್ಮ ಟೇಸ್ಟೇ ಬೇರೆ ಆಗುತ್ತೆ. ಅವ್ರು ಮಾಡಿರೋ ಥರ ಟೇಸ್ಟಿಯಾಗಿ ನಮ್ಗೆ ಅಷ್ಟೊಂದು ಬರಲ್ಲ.
ನೋಡಿ ಯಾವ ರೀತಿ ತಡ್ತಾ ಇದ್ದಾರೆ ಅಂತ. ಹಾಗಾಗಿ ಇವ್ರು ಮಾಡುವಂತಹ ಅಡುಗೆಗಳು ನನಗೆ ತುಂಬಾ ಇಷ್ಟ ಆಗುತ್ತೆ. ಯಾಕಂದರೆ ನ್ಯಾಚುರಲ್ ಆಗಿರುತ್ತೆ ಅಡುಗೆಗಳು. ಅಂದರೆ ಯಾವುದೇ ಮಸಾಲ ಪದಾರ್ಥಗಳನ್ನಾಗಿರ್ಬೋದು ಅಥವಾ ಪೌಡರ್ಗಳನ್ನಾಗಿರ್ಬೋದು ಹಾಕ್ದೇ ತುಂಬ ರುಚಿಯಾಗಿ ಮಾಡ್ತಾರಲ್ವ. ಹಾಗಾಗಿ ನನಗೆ ಇವ್ರು ಮಾಡುವಂತಹ ರೆಸಿಪೀಸ್ ತುಂಬಾ ಇಷ್ಟ ಆಗುತ್ತೆ. ಅತ್ತೆ, ಅಮ್ಮ, ಅಜ್ಜಿ ಕೈಲಿರುವಂತಹ ಅಡುಗೆ ತುಂಬಾ ಇಷ್ಟ ಆಗುತ್ತೆ. ಯಾರ್ಯಾರಿಗೆಲ್ಲ ನಿಮಗೂ ಇಷ್ಟ ಆಗುತ್ತೋ ದಯವಿಟ್ಟು ಕಾಮೆಂಟ್ ಮಾಡಿ. ಇವಾಗ ನಾವು 4 ಮುದ್ದೆನ ರೆಡಿ ಮಾಡ್ಕೊಂಡಿದ್ದೀವಿ. ನೋಡಿ ಒಟ್ಟಿಗೆ ತೋರಿಸ್ತಾ ಇದ್ದೀವಿ ಮುದ್ದೆ ಯಾವ ರೀತಿ ರೆಡಿಯಾಗಿದೆ ಅಂತ ಹೇಳ್ಬಿಟ್ಟು. ಈ ಥರ ಮುದ್ದೆ, ಬಸ್ಸಾರು ಹಾಗೆ ಬಸ್ಸಾರಿನ ಕಾಳು ಇದ್ಬಿಟ್ರೆ ಹೇಗಿರುತ್ತೆ ಹೇಳಿ ಊಟ? ಸೂಪರಾಗಿರುತ್ತಲ್ವ? ನೋಡಿ ಇವಾಗ ಬಡಿಸ್ತಾ ಇದ್ದೀವಿ. ಮೊದಲನೇದಾಗಿ ಕಾಳು, ಹಾಗೆಯೇ ಮಾಡಿರುವಂತಹ ಬಿಸಿ ಬಿಸಿಯಾದ ಮುದ್ದೆ, ಕೊನೆಯದಾಗಿ ಬಸ್ಸಾರು. ತುಂಬಾ ರುಚಿಯಾಗಿ ಬಂದಿತ್ತು ಸಾಂಬಾರು, ಮುದ್ದೆ, ಕಾಳು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.